ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ ಒಂದೊಂದು ಪಠ್ಯದ ಬಗ್ಗೆ ನಾವೀಗಾಗಲೇ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಬಗ್ಗೆ ಈಗಾಗಲೇ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ. ಹಾಗೆ ಪ್ರಮುಖ ಮಿಲಿಟರಿ ಸೇನಾ ಕಾರ್ಯಾಚರಣೆ ಬಗ್ಗೆ ಕೂಡ ಕಳೆದ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಹಾಗೆ ಮತ್ತೊಂದು ಪ್ರಚಲಿತ ವಿದ್ಯಮಾನದಲ್ಲಿ ಬಹುಮುಖ್ಯವಾಗಿ ಕೇಳ್ತಕ್ಕಂಥ ಕನಿಷ್ಠ 2ರಿಂದ 3 ಪ್ರಶ್ನೆ ಬರ್ತಕ್ಕಂಥದ್ದು, ಅದು ಮ್ಯಾಟ್ರಿಫಲ್ ರೂಪದಲ್ಲೂ ಕೇಳಿದ್ದಾನೆ, ಅಥವಾ ನೇರವಾಗಿ ನಾಲೆಡ್ಜ್ ಲೆವೆಲ್ ಕೂಡ ಕೇಳಿದ್ದಾನೆ, ಅಥವಾ ಇನ್ನೊಂದು ರೀತಿಯಲ್ಲಿ ತಪ್ಪಾದ ಜೋಡಿನ ಗುರುತಿಸಿ ಅಥವಾ ಸರಿಯಾದ ಜೋಡಿನ ಗುರುತಿಸಿ ಅಂತ ಕೂಡ ಕ್ವಶನ್ಸ್ ಅನ್ನು ಕೇಳಿ ಕೊಟ್ಟಿದ್ದಾನೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಪಠ್ಯ ವಿಷಯ ಯಾವುದು ಅಂತಂದ್ರೆ, ಪ್ರಚಲಿತ ವಿದ್ಯಮಾನದಲ್ಲಿ ಸಂಬಂಧಪಟ್ಟ ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರಚನೆ ಮಾಡಿರ್ತಕ್ಕಂತಹ ಕೆಲವೊಂದು ಪ್ರಮುಖ ಸಮಿತಿಗಳು, ಹಾಗೆ ಆ ಸಮಿತಿಯ ಮುಖ್ಯಸ್ಥರು ಯಾರು ಅಂತಕ್ಕಂಥದ್ದು. ಇದು ಈಗಾಗಲೇ ಒಂದಿಸಿ ಬರೆಯುತ್ತಲೂ ಕೇಳಿದ್ದಾನೆ, ನೇರವಾಗಿಯೂ ಕೇಳಿದ್ದಾನೆ, ಹಾಗೆ ತಪ್ಪಾದ ಅಥವಾ ಸರಿಯಾದ ಜೋಡಿನ ಗುರುತಿಸಿದ ಕೂಡ ಪ್ರಶ್ನೆಯನ್ನು ಕೇಳಿದ್ದಾನೆ. ಕಳೆದ KS ಪ್ರಿಲಿಮ್ಸ್ ನಲ್ಲಿ 2 ಪ್ರಶ್ನೆಗಳ ಬಗ್ಗೆ ಕೇಳಿರುವುದನ್ನ ನಾವು ಗಮನಿಸ್ತೀವಿ. ಈ ನಿಟ್ಟಿನಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷಾ ಹಿತದೃಷ್ಟಿಯಿಂದ ಈ ಒಂದು ಸಮಿತಿಗಳು ಮತ್ತೆ ಮುಖ್ಯಸ್ಥರು ಅಂತಕ್ಕಂತಹ ಪಠ್ಯಭಾಗ ಏನಿದೆ ಅದು ಬಹಳಷ್ಟು ಪ್ರಮುಖವಾದಂಥದ್ದು. ಈ ನಿಟ್ಟಿನಲ್ಲಿ ಈ ತರಗತಿಯಲ್ಲಿ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಮೊದಲಿಗೆ ಸಂತಾನಂ ಸಮಿತಿ. ಇಲ್ಲಿ ಈ ಒಂದು ಸಮಿತಿಗಳ ವಿಚಾರದಲ್ಲಿ ಎಲ್ಲ ಸಮಿತಿಗಳು ಯಾವ ಕಾಲಘಟ್ಟದಲ್ಲಿ ರಚನೆ ಆಯಿತು ಅನ್ನೋದನ್ನ ಪ್ರಶ್ನೆ ಕೇಳೋದಿಲ್ಲ. ಕೆಲವು ಕಮಿಟಿಗಳ ಬಗ್ಗೆ ಮಾತ್ರ ಇಯರ್ನ ಮೆನ್ಷನ್ ಮಾಡ್ತಾನೆ, ಬಹುತೇಕ ಇಯರ್ನ ಮೆನ್ಷನ್ ಮಾಡೋದಿಲ್ಲ. ಅದರಿಂದಾಗಿ ಇಯರ್ ಬಗ್ಗೆ ಹೆಚ್ಚು ನಾವು ಕಾನ್ಸಂಟ್ರೇಟ್ ಮಾಡುವಂತ ಅಗತ್ಯತೆ ಇಲ್ಲ. ಕಮಿಟಿಯ ಮುಖ್ಯಸ್ಥ ಮತ್ತು ಅದು ಸಂಬಂಧಪಟ್ಟಂತ ಏರಿಯಾ ನಮಗೆ ಬಹಳ ಮುಖ್ಯ. ಎಲ್ಲಿ ಇಯರ್ ಮುಖ್ಯನೋ ಅಲ್ಲಿ ನಾನು ಅದನ್ನ ಪ್ರಸ್ತಾಪ ಮಾಡಿದ್ದೀನಿ. ಇಲ್ಲಿ ಮೊದಲಿಗೆ ಸಂತಾನಂ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಬಂದಾಗ, ಭ್ರಷ್ಟಾಚಾರ ನಿವಾರಣೆಗೆ ಸಂಬಂಧಪಟ್ಟ ಹಾಗೆ ರಚನೆಗೊಂಡಂತಹ ಒಂದು ಸಮಿತಿ. ಅದರ ಹಿಂದೆ 1962ರಲ್ಲಿ 1962ನಲ್ಲಿ ಜವಾಹರಲಾಲ್ ನೆಹರು ಪ್ರಧಾನಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಭ್ರಷ್ಟಾಚಾರ ನಿವಾರಣೆಗೆ ಸಂಬಂಧಪಟ್ಟ ಹಾಗೆ ನಾವು ಏನು ಕ್ರಮವನ್ನು ಕೈಗೊಳ್ಳಬಹುದು, ಯಾವ ಮೂಲಕವಾಗಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ 1962ರಲ್ಲಿ ಸಂತಾನಂ ಅನ್ನೋರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು. ಆ ಒಂದು ಸಮಿತಿ 1964ರಲ್ಲಿ ತನ್ನ ಅಂತಿಮ ವರದಿಯನ್ನು ಸಬ್ಮಿಟ್ ಮಾಡಿತು ಕೇಂದ್ರ ಸರ್ಕಾರಕ್ಕೆ. ಆ ಒಂದು 64ರಲ್ಲಿ ಸಲ್ಲಿಕೆ ಮಾಡಿದಂತಹ ಒಂದು ವರದಿಯಲ್ಲಿ ಪ್ರಸ್ತಾಪ ಮಾಡಿದ್ದೇನು ಅಂತಂದ್ರೆ, ಭ್ರಷ್ಟಾಚಾರ ನಿವಾರಣೆಗೆ ಸಂಬಂಧಪಟ್ಟ ಹಾಗೆ ನಾವೇನ್ ಮಾಡಬೇಕು ಅಂದ್ರೆ ಒಂಬಡ್ಸುಮನ್ ಮಾದರಿಯ ಅಧಿಕಾರಿಗಳನ್ನ ನೇಮಕ ಮಾಡಬೇಕು. ಈ ಹಿಂದೆ ಭ್ರಷ್ಟಾಚಾರ ನಿವಾರಣೆಗೆ ಸಂಬಂಧಪಟ್ಟ ಹಾಗೆ ಸ್ವೀಡನ್ ದೇಶದಲ್ಲಿ 1809ರಲ್ಲೇ ಈ ಒಂದು ಒಂಬಡ್ಸುಮನ್ ಅಂತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡುವ ಒಂದು ಪರಂಪರೆ ಆರಂಭ ಆಗಿತ್ತು. ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲೂ ಕೂಡ ಈ ಒಂದು ಭ್ರಷ್ಟಾಚಾರ ನಿವಾರಣೆಗೆ ಸಂಬಂಧಪಟ್ಟ ಹಾಗೆ ಒಂಬಡ್ಸುಮನ್ ಮಾದರಿಯ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಶಿಫಾರಸು ಮಾಡಿದಂತ ಕೂಡ ಸಂತಾನಂ ಸಮಿತಿ ಅಂತ ಕರಿತೀವಿ. ಇದನ್ನ ಆ ರೀತಿಯೂ ಕೇಳಿದ್ದಾನೆ. ಒಂಬಡ್ಸುಮನ್ ಅಧಿಕಾರಿಗಳನ್ನ ನೇಮಕ ಮಾಡಲಿಕ್ಕೆ ಶಿಫಾರಸು ಮಾಡಿದಂತ ಸಮಿತಿ ಯಾವುದು ಅಂತ ಕೇಳಿದ್ದಾನೆ. ಭ್ರಷ್ಟಾಚಾರ ನಿವಾರಣೆಗೆ ಸಂಬಂಧಪಟ್ಟ ಹಾಗೆ ರಚನೆಯಾದಂತಹ ಸಮಿತಿ ಯಾವುದು ಅಂತ ಕೇಳಿದ್ದಾನೆ. ಹಾಗೆ ಸಂತಾನಂ ಸಮಿತಿ ಎಂದು ರಚನೆಗೊಂಡಿತು ಅಂತ ಪ್ರಶ್ನೆ ಕೇಳಿದ್ದಾನೆ. ಅದೇ ಸಂತಾನಂ ಸಮಿತಿ ಎಂದು ತನ್ನ ವರದಿಯನ್ನು ಸಲ್ಲಿಕೆ ಮಾಡಿತು ಅಂತ ಕೂಡ ಪ್ರಶ್ನೆ ಕೇಳಿದ್ದಾನೆ. ಇಷ್ಟು ಆಂಗಲ್ನಲ್ಲೂ ಕೂಡ ವಿವಿಧ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳುವುದನ್ನ ನಾವು ಗಮನಿಸ್ತೇವೆ. ದೆನ್ ಸರ್ಕಾರಿಯ ಆಯೋಗ, ಸರ್ಕಾರಿಯ ಕಮಿಷನ್ ಅಂತಕ್ಕಂಥ ಕೂಡ 1975ರಲ್ಲಿ ಅದು ವರದಿಯನ್ನು ಕೊಟ್ಟಂಥದ್ದು. ಇಲ್ಲಿ ಸರ್ಕಾರಿ ಆಯೋಗ ಕೂಡ ಈಗಾಗಲೇ ಹಲವು ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾನೆ, ಮ್ಯಾಟ್ರಿಫಲ್ ಗ್ರೂಪ್ನಲ್ಲಿ ಮತ್ತು ನೇರವಾಗಿ. ಈ ಒಂದು ಸರ್ಕಾರಿ ಆಯೋಗದ ಒಂದು ಪ್ರಮುಖ ಶಿಫಾರಸು ಏನಕ್ಕೆ ರಚನೆ ಮಾಡಬೇಕಂದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಸಂಬಂಧ ಏನಿರಬೇಕು. ಯಾಕೆ ಭಾರತ ಒಕ್ಕೂಟ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರ, ಭಾರತ ಒಂದು ರಾಜ್ಯಗಳ ಒಕ್ಕೂಟ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತಕ್ಕಂಥ ಒಂದು ಸಂಯುಕ್ತ ಪದ್ಧತಿಯನ್ನು ನಮ್ಮಲ್ಲಿ ಅಸ್ತಿತ್ವದಲ್ಲಿ ಇದೆ. ಈ ಒಂದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಶಾಸನಾತ್ಮಕ ಸಂಬಂಧ ಆಗಿರ್ಬೋದು, ಆಡಳಿತಾತ್ಮಕ ಸಂಬಂಧ ಆಗಿರ್ಬೋದು, ಹಣಕಾಸಿನ ಸಂಬಂಧ ಆಗಿರ್ಬೋದು, ಯಾವ ರೀತಿ ಇರಬೇಕು ಅಂತ ಹೇಳಿ ಕೆಲವೊಂದು ಸುಧಾರಣೆಗಳನ್ನು ಒಳಗೊಂಡಂತಹ ವರದಿಯನ್ನ ಈ ಒಂದು ಆಯೋಗ ಕೇಂದ್ರ ಸರ್ಕಾರಕ್ಕೆ 1975ರಲ್ಲಿ ಸಲ್ಲಿಕೆ ಮಾಡುತ್ತೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾದ ಸಂದರ್ಭದಲ್ಲಿ ಈ ಒಂದು ಆಯೋಗವನ್ನು ನೇಮಕ ಮಾಡಿದ್ರು. ಹಾಗೆ ಈ ಒಂದು ಆಯೋಗ ವರದಿಯನ್ನು ಕೂಡ ಕೊಟ್ಟಿರುವುದನ್ನ ನಾವು ಗಮನಿಸ್ತೇವೆ. ದೆನ್ ಧರ್ಮವೀರ ಸಮಿತಿ ಕೂಡ ಈಗಾಗಲೇ ಕೇಳಿರ್ತಕ್ಕಂಥದ್ದು. ಧರ್ಮವೀರ ಅವರು ನಮ್ಮ ಕರ್ನಾಟಕ ರಾಜ್ಯದ ಗವರ್ನರ್ ಆಗಿ ಕೂಡ ಕೆಲಸ ಮಾಡಿದಂಥವ್ರು, ರಾಜ್ಯಪಾಲರಾಗಿ ಕೆಲಸ ಮಾಡಿದಂಥವ್ರು. 1971ರ ಸಂದರ್ಭದಲ್ಲಿ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸಿದ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರಾಗಿದ್ದಂಥವ್ರು ಧರ್ಮವೀರ ಅಂತಕ್ಕಂಥವ್ರು. ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಪೊಲೀಸ್ ವ್ಯವಸ್ಥೆ, ಹಿಂದೆ ನಾವೇನು ಬ್ರಿಟಿಷ್ ಆಡಳಿತಾವಧಿಯ ಪೊಲೀಸ್ ವ್ಯವಸ್ಥೆ ಅಂತ ಕರಿತೀವಿ, 1861ರ ಪೊಲೀಸ್ ಆಕ್ಟ್ ಏನಿತ್ತು, ಆ ಒಂದು 1861ರ ಪೊಲೀಸ್ ಆಕ್ಟ್ ಏನು ಲೂಯಿ ಬೆಂತಾಮ್ ಬೋರಿಂಗ್ ಪೀರಿಯಡ್ ನಲ್ಲಿ ಅದು ಇಂಟ್ರೊಡ್ಯೂಸ್ ಆಯಿತು 1862ನಲ್ಲಿ. ಆ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯ ಒಂದು ಪೊಲೀಸ್ ಪರಂಪರೆಯನ್ನ ನಾವೇನು ಮುಂದುವರಿಸ್ಕೊಂಡು ಬಂದಿದ್ವಿ.
ಇವತ್ತಿನ ಸನ್ನಿವೇಶಕ್ಕಾಗಿ ಕೆಲವೊಂದು ಆಮೂಲಾಗ್ರ ಬದಲಾವಣೆಗಳನ್ನ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಕೆ ಧರ್ಮವೀರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಅವರು ಈ ಒಂದು ರಾಷ್ಟ್ರೀಯ ಪೊಲೀಸ್ ವ್ಯವಸ್ಥೆಯಲ್ಲಿ ಏನೆಲ್ಲ ಒಂದು ಬದಲಾವಣೆಯನ್ನ ಸುಧಾರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ವರದಿ ರೂಪದಲ್ಲಿ ಸಲ್ಲಿಕೆ ಮಾಡಿದ್ರು 1977ರಲ್ಲಿ. ಇದು ಕೆ ಧರ್ಮವೀರ ಸಮಿತಿ ಸಂಬಂಧಪಟ್ಟಿರೋದು. ದೆನ್ ಓಂಕಾರ್ ಗೋಸ್ವಾಮಿ ಸಮಿತಿ. ಓಂಕಾರ್ ಗೋಸ್ವಾಮಿ ಸಮಿತಿ ರಚನೆಯಾಗಿದ್ದು ರೋಗಗ್ರಸ್ತ ಕೈಗಾರಿಕೆಗಳ ಅಧ್ಯಯನಕ್ಕೆ 1993ನಲ್ಲಿ. ಅಂದ್ರೆ ಪಿ.ವಿ. ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಪಿ. ನರಸಿಂಹರಾವ್ ಸಚಿವ ಸಂಪುಟದಲ್ಲಿ ಇದ್ದಂತಹ ಹಣಕಾಸು ಸಚಿವರು ಮನಮೋಹನ್ ಸಿಂಗ್. ಅವತ್ತಿನ ಕಾಲಕ್ಕೆ ಭಾರತದ ಆರ್ಥಿಕ ವ್ಯವಸ್ಥೆ ಅತ್ಯಂತ ಕೆಳಮಟ್ಟಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನೂತನ ಆರ್ಥಿಕ ನೀತಿಯನ್ನು ರಚನೆ ಮಾಡುವ ಮುಖಾಂತರ ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣ, ನಾವೇನು LPG ಅಂತ ಕರಿತೀವಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಅಂತ ಹೇಳಿ ಈ ಒಂದು ಹೊಸ ಪರಂಪರೆಗೆ ನಮ್ಮ ನೀತಿಯಲ್ಲಿ ಅಳವಡಿಸಿಕೊಂಡು ಭಾರತದ ಮಾರುಕಟ್ಟೆಯನ್ನ ಜಾಗತಿಕ ಮಾರುಕಟ್ಟೆಗೆ ಮುಕ್ತಗೊಳಿಸ್ತಾರೆ. ಇದರಿಂದಾಗಿ ಭಾರತದ ಆರ್ಥಿಕ ಸ್ಥಿತಿ ಇವತ್ತಿಗೂ ಕೂಡ ಸ್ಟೆಬಿಲಿಟಿ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಪಿ.ವಿ. ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅಂದ್ರೆ ಉತ್ಪ್ರೇಕ್ಷೆಯಾಗಲಾರದು. ಅವತ್ತಿನ ಸಂದರ್ಭದಲ್ಲಿ ಕೆಲವೊಂದು ಸರ್ಕಾರಿ ಸ್ವಾಮ್ಯದಲ್ಲಿರತಕ್ಕಂತಹ ಕೈಗಾರಿಕೆಗಳು ತೀರಾ ನಷ್ಟದ ಅಂಚಿಗೆ ಹೋದಾಗ, ಲಾಕೌಟ್ ಹಂತಕ್ಕೆ ಹೋದಂತಹ ಸಂದರ್ಭದಲ್ಲಿ ಅದನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಸಂದರ್ಭದಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ಅದರ ಮೇಲೆ ಹೆಚ್ಚು ಬಂಡವಾಳವನ್ನ ತೊಡಗಿಸೋ ಬದಲು ಆ ಒಂದು ಕೈಗಾರಿಕೆಗಳನ್ನ ನಾವು ಬೇರೆ ಮತ್ತೊಂದು ರೀತಿಯಲ್ಲಿ ಯಾವ ರೀತಿ ಇದನ್ನ ನಾವು ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಆ ಪ್ರಾಪರ್ಟಿನ ಯಾವ ರೀತಿ ನಾವು ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಆ ನೌಕರರಿಗೆ ಯಾವ ರೀತಿ ಪರ್ಯಾಯವಾದಂತಹ ಒಂದು ಮಾರ್ಗವನ್ನು ಕೊಡ್ಲಿಕ್ಕೆ ಅವಕಾಶ ಇದೆ ಅಂತೇಳಿ ಎಷ್ಟು ಕೈಗಾರಿಕೆಗಳು ರೋಗಗ್ರಸ್ತ ಕೈಗಾರಿಕೆಗಳು ಮುಚ್ಚುವ ಹಂತಕ್ಕೆ ಹೋಗಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಾಗ ಒಂದು ವರದಿನ ಕೊಡಿ ಅಂತ ಹೇಳಿ ಈ ಒಂದು ಓಂಕಾರ್ ಗೋಸ್ವಾಮಿ ನೇತೃತ್ವದಲ್ಲಿ ರಚನೆ ಮಾಡಿದ್ದನ್ನ ನಾವು ಗಮನಿಸ್ತೀವಿ. ದೆನ್ ಮಲ್ಹೋತ್ರಾ ಸಮಿತಿ, ಇದು ಕೂಡ ಕೇಳಿರುವಂತದ್ದು ಈಗಾಗಲೇ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ. ಮಲ್ಹೋತ್ರಾ ಸಮಿತಿ ವಿಮಾ ಕ್ಷೇತ್ರದ ಸುಧಾರಣೆ, ಏನು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆ, ಭಾರತೀಯ ಜೀವ ವಿಮಾ ನಿಗಮ ಇದೆ. ಆ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಲಕ್ಷಾಂತರ ಕೋಟಿ ಬಂಡವಾಳ ಇದೆ. ಜನಸಾಮಾನ್ಯರು ತಮ್ಮ ಒಂದು ಹೂಡಿಕೆಯನ್ನು ಮಾಡಿರ್ತಕ್ಕಂಥದ್ದು ಭವಿಷ್ಯದ ಹಿತದೃಷ್ಟಿಯಿಂದ. ಆ ಒಂದು ವಿಮಾ ಕ್ಷೇತ್ರದಲ್ಲಿ ನಾವು ಜನಸಾಮಾನ್ಯರಿಗೆ ಅನುಕೂಲವಾಗಿ ಏನೆಲ್ಲ ಒಂದು ಸುಧಾರಣೆ ಮಾಡಬಹುದು, ಹೆಚ್ಚೆಚ್ಚು ಜನರನ್ನ ವಿಮಾ ವ್ಯಾಪ್ತಿಗೆ ಒಳಪಡಿಸೋದಕ್ಕೆ ನಾವು ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬಹುದು ಅಂತೇಳಿ ಆ ಒಂದು ವಿಮಾ ಕ್ಷೇತ್ರದಲ್ಲಿ ಕೈಗೊಳ್ಳಬಹುದಾದ ಒಂದು ಸುಧಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಮಲ್ಹೋತ್ರಾ ಸಮಿತಿಯನ್ನ ಕೇಂದ್ರ ಸರ್ಕಾರ ನೇಮಕ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಹೋತ್ರಾ ಸಮಿತಿ ರಿಪೋರ್ಟ್ ಕೊಟ್ಟಿರುವುದನ್ನ ನಾವು ಗಮನಿಸ್ತೀವಿ. ದೆನ್ ಸರಯ್ಯ ಸಮಿತಿ, ಇದು ಕೂಡ ಈಗಾಗಲೇ ಕೇಳಿರುವಂತಹ ಪ್ರಶ್ನೆ. ಸರಯ್ಯ ಸಮಿತಿ ಕೂಡ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ರಚನೆಯಾದಂತಹ ಒಂದು ಸಮಿತಿ. ಈ ಒಂದು ಸರಯ್ಯ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಅಂತೇಳಿ ನಾವು ಕರಿತೀವಿ. ಹೀಗೆ ನಮ್ಮಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದಾವೆ. ನಾವು ರಿಸರ್ವ್ ಬ್ಯಾಂಕ್ ಅನ್ನ ಭಾರತದ ಪ್ರಮುಖ ಬ್ಯಾಂಕ್ಗಳ ಬ್ಯಾಂಕ್ ಅಂತೇಳಿ ನಾವೇನ್ ಕರಿತೀವಿ. ಹಿಂದೆ 1935 ರಿಸರ್ವ್ ಬ್ಯಾಂಕ್ ಆಕ್ಟ್ ಪ್ರಕಾರನೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಸ್ತಿತ್ವಕ್ಕೆ ಬಂದಿತ್ತು. ಆನಂತರ ಕೃಷಿ ಕ್ಷೇತ್ರದ ಒಂದು ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಏನು ನಬಾರ್ಡ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿದ್ರು. ಈ ಗಣದಲ್ಲಿ ಭಾರತ ಗ್ರಾಮೀಣ ಭಾಗದಿಂದ ಹೆಚ್ಚು ಕೂಡಿರೋದ್ರಿಂದ ಗ್ರಾಮೀಣ ಭಾಗದ ಒಂದು ಆರ್ಥಿಕ ಪ್ರಗತಿಗೆ ಗ್ರಾಮೀಣ ರೈತರಿಗೆ ಅತಿ ಹೆಚ್ಚಿನ ಒಂದು ಸಾಲ ಸೌಲಭ್ಯವನ್ನ ಅತ್ಯಂತ ಸುಲಭವಾಗಿ ತಲುಪಿಸಬೇಕು ಅಂತೇಳಿ ಇಂದಿರಾ ಗಾಂಧಿ ಸರ್ಕಾರ ಮುಂದಾಯಿತು. ಅದರ ಪ್ರತಿಫಲವಾಗಿ 1969ನಲ್ಲಿ ಅವರು ಮೊದಲ ಬಾರಿ 14 ವಾಣಿಜ್ಯ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸಿದ್ದನ್ನು ನೋಡ್ತೀವಿ. ಹಾಗೆ ಜನಸಾಮಾನ್ಯರಿಗೆ ರೈತರಿಗೆ ಸುಲಭವಾಗಿ ಸಾಲ ಸೌಲಭ್ಯ ತಲುಪಿಸಬೇಕು ಅಂತೇಳಿ ರೀಜನಲ್ ರೂರಲ್ ಬ್ಯಾಂಕ್ಗಳನ್ನ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಮುಂದಾಯಿತು. 1975ರಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ರಚನೆಯಿಂದ ನೋಡ್ತೀವಿ. ಆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬರೋದಕ್ಕೆ ಶಿಫಾರಸು ಮಾಡಿದಂಥವ್ರು ಯಾರು ಅಂತಂದ್ರೆ ಸರಯ್ಯ ಸಮಿತಿ. ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ. ದೆನ್ ರಾಜಾ ಸಿ ಚೆಲ್ಲಯ್ಯ ಸಮಿತಿ. ರಾಜಾ ಸಿ ಚೆಲ್ಲಯ್ಯ ಸಮಿತಿ ಕೂಡ ಈಗಾಗಲೇ ಹಲವಾರು ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ, KS ಪ್ರಿಲಿಮ್ಸ್ ಮೇಲೆ ಕೇಳಿದ್ದಾನೆ. ಇದು ಟ್ಯಾಕ್ಸ್ ರಿಫಾರ್ಮೇಶನ್, ತೆರಿಗೆ ಸುಧಾರಣೆಗೆ ಸಂಬಂಧಪಟ್ಟಂಥದ್ದು. ಹೀಗೆ ನಾವು GST ಅಂತ ನೋಡ್ತಾ ಇದ್ದೀವಿ. GSTಗಿಂತ ಮುಂಚೆ ವ್ಯಾಟ್ ಅಂತಕ್ಕಂಥ ತೆರಿಗೆ ಬಂದಿತ್ತು. ಅದಕ್ಕೂ ಹಿಂದೆ ಏನು ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ ವಿವಿಧ ಮೂಲಗಳು ಏನಿತ್ತು ಸರ್ಕಾರಕ್ಕೆ ಆದಾಯದ ಮೂಲಗಳಾಗಿ, ಆ ಒಂದು ತೆರಿಗೆ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಕೆಲವೊಂದು ಅಡೆತಡೆಗಳು, ಸರ್ಕಾರಕ್ಕೆ ವಾಸ್ತವಿಕವಾಗಿ ಬರಬೇಕಾದಂತಹ ಒಂದು ಆದಾಯದ ಮೂಲ ಎಲ್ಲಿ ಸೋರಿಕೆ ಆಗ್ತಾ ಇದೆ, ಈ ಎಲ್ಲವನ್ನೂ ಕೂಡ ತಡೆಗಟ್ಟೋದ್ರ ಮುಖಾಂತರ ಸರ್ಕಾರಕ್ಕೆ ಹೆಚ್ಚಿನ ಒಂದು ತೆರಿಗೆ ರೂಪದಲ್ಲಿ ಹಣಕಾಸಿನ ಒಂದು ಸಂಪನ್ಮೂಲವನ್ನು ಕ್ರೋಢೀಕರಿಸೋದಕ್ಕೆ ಆ ತೆರಿಗೆ ವ್ಯವಸ್ಥೆಯಲ್ಲಿ ನಾವೇನು ಕೈಗೊಳ್ಳಬೇಕು ಸುಧಾರಣೆಗಳನ್ನ ಅಂತೇಳಿ ಒಂದು ಕಮಿಟಿನ ನೇಮಕ ಮಾಡಿದ್ರು. ಆ ಕಮಿಟಿಯ ಮುಖ್ಯಸ್ಥರಾಗಿ ಕೆಲಸ ಮಾಡಿದಂಥವ್ರೆ ರಾಜಾ ಸಿ ಚೆಲ್ಲಯ್ಯ ಅಂತೇಳಿ ನಾವು ಕರಿತೀವಿ. ದೆನ್ ಬಿ ಶಿವರಾಮನ್ ಸಮಿತಿ.
ಬಿ ಶಿವರಾಮನ್ ಸಮಿತಿ, ಇದು ಕೂಡ ಈಗಾಗಲೇ ಹಲವಾರು ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ, ಆಲ್ರೆಡಿ KSPSC ಇದು ನಬಾರ್ಡ್ ಸ್ಥಾಪನೆಗೆ ಸಂಬಂಧಪಟ್ಟದ್ದು. ಅಂದ್ರೆ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ಪೂರೈಕೆಯನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳಿ ಇಂದಿರಾ ಗಾಂಧಿ ಸರ್ಕಾರ 1980ರಲ್ಲಿ 6 ವಾಣಿಜ್ಯ ಬ್ಯಾಂಕ್ಗಳನ್ನ ಆನಂತರ ರಾಷ್ಟ್ರೀಕರಣಗೊಳಿಸಿದ ನಂತರದಲ್ಲಿ ಬಿ ಶಿವರಾಮನ್ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿದೆ. ಆ ಒಂದು ಬಿ ಶಿವರಾಮನ್ ಕಮಿಟಿ ತಾನು ವರದಿ ಕೊಟ್ಟಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚಿನ ಆರ್ಥಿಕ ಸಂಪನ್ಮೂಲವನ್ನು ಕೊಡೋದಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಬೇಕು. ಇದೇನು RBI ಇದೆ, ಅದೇ ರೀತಿಯಾಗಿ ಕೃಷಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಬ್ಯಾಂಕ್ ಇರಬೇಕು ಅಂತೇಳಿ ಅವರು ತಮ್ಮ ವರದಿಯನ್ನ ಸಲ್ಲಿಸುತ್ತಾರೆ. ಈ ನೆಲೆಯಲ್ಲಿ 1982ರಲ್ಲಿ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ ನಬಾರ್ಡ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡುತ್ತೆ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ ರಾಷ್ಟ್ರೀಯ ಮಟ್ಟದಲ್ಲಿದೆ. ಈ ಒಂದು ನಬಾರ್ಡ್ ಅಂತಕ್ಕಂಥ ಸಂಸ್ಥೆ ಪ್ರತಿ ರಾಜ್ಯದಲ್ಲಿರ್ತಕ್ಕಂತಹ ಅಪೆಕ್ಸ್ ಬ್ಯಾಂಕ್ಗಳಿಗೆ ಲೋನ್ ಅನ್ನ ಇಶ್ಯೂ ಮಾಡುತ್ತೆ. ಆ ಒಂದು ಅಪೆಕ್ಸ್ ಬ್ಯಾಂಕ್ ಅಂಡರ್ ನಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಇದೆ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇದ್ದಾವೆ, ಅಲ್ಲಿಗೆ ಲೋನ್ ಇಶ್ಯೂ ಆಗುತ್ತೆ. DC ಬ್ಯಾಂಕ್ ಇಂದ ತಾಲೂಕು ಮಟ್ಟದಲ್ಲಿರ್ತಕ್ಕಂತಹ ಬ್ಯಾಂಕ್ಗಳಿಗೆ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವ್ಯವಸಾಯ ಸೇವಾ ಸಹಕಾರ ಸಂಘಗಳಿಗೆ ಹಣಕಾಸಿನ ಒಂದು ಹರಿವು ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ಕೃಷಿ ಚಟುವಟಿಕೆಗಳಿಗೆ ಮತ್ತು ಗ್ರಾಮೀಣಾಭಿವೃದ್ಧಿಯ ಮೂಲ ಉದ್ದೇಶ ಇಟ್ಕೊಂಡು ನಬಾರ್ಡ್ ಅನ್ನ 1982ರಲ್ಲಿ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ ರಚನೆ ಮಾಡಿದೆ. ಇದು ಕೂಡ ಈಗಾಗಲೇ ಹಲವಾರು ಎಕ್ಸಾಮ್ ಕೇಳಿದ್ದಾನೆ. ನಬಾರ್ಡ್ ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸು ಮೇಲೆ ರಚನೆ ಆಯಿತು ಅಂತ ಪ್ರಶ್ನೆ ಕೇಳಿದ್ದಾನೆ. ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಕೂಡ ಪ್ರಶ್ನೆ ಕೇಳಿದ್ದಾನೆ. ಬಿ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ಈ ಒಂದು ಕಮಿಟಿ ರಚನೆ ಆಯಿತನ್ನ ನಾವು ಗಮನಿಸ್ತೇವೆ. ನೆಕ್ಸ್ಟ್ ರಾಮ್ ನಿವಾಸ್ ಮಿರ್ದಾ ಸಮಿತಿ. ರಾಮ್ ನಿವಾಸ್ ಮಿರ್ದಾ ಸಮಿತಿ ಕೂಡ ಸೆಕ್ಯೂರಿಟೀಸ್ ಹಗರಣಗಳ ವಿಚಾರಣೆ. ಈಗೇನು ಸ್ಟಾಕ್ ಮಾರ್ಕೆಟ್ ಇದೆ, ನಾವು ಮುಂಬೈನಲ್ಲಿ ಏನು ಸ್ಟಾಕ್ ಮಾರ್ಕೆಟ್ ಇದೆ, ಆ ಸ್ಟಾಕ್ ಮಾರ್ಕೆಟ್ ನಲ್ಲಿ ದಿನನಿತ್ಯ ಆಗ್ತಕ್ಕಂತಹ ಷೇರು ವಿಕ್ರಯಗಳಿದ್ದಾವೆ, ಷೇರು ಮಾರುಕಟ್ಟೆಯಲ್ಲಿ ಆಗ್ತಕ್ಕಂತಹ ಒಂದು ವಿಕ್ರಯಗಳು, ಇವೆಲ್ಲವನ್ನು ನಿಯಂತ್ರಿಸೋದಕ್ಕೆ ನಾವೇನು ಸೆಬಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿದ್ದೀವಿ. ಸೆಬಿ ಅಂತಕ್ಕಂಥ ಒಂದು ಸಂಸ್ಥೆ, ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಆಗುವಂತಹ ಒಂದು ಲೋಪದೋಷಗಳಿದ್ದಾವೆ, ಅವುಗಳನ್ನ ವಿಚಾರಣೆ ಮಾಡಿ ಆ ಸರ್ಕಾರಕ್ಕೆ ಬರಬೇಕಾದಂತಹ ಒಂದು ಆದಾಯದ ಪೋಲನ್ನ ತಪ್ಪಿಸಿ ಸರ್ಕಾರಕ್ಕೆ ಆದಾಯ ಬರುವಂತಹ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬಹುದು ಅಂತೇಳಿ ಒಂದು ಸೆಕ್ಯೂರಿಟೀಸ್ ಹಗರಣಗಳ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಸರ್ಕಾರ ಒಂದು ಕಮಿಟಿಯನ್ನು ನೇಮಕ ಮಾಡಿತು. ಅದರ ಮುಖ್ಯಸ್ಥರಾಗಿ ಕೆಲಸ ಮಾಡಿದವರೇ ರಾಮ್ ನಿವಾಸ್ ಮಿರ್ದಾ ಅಂತಕ್ಕಂಥವ್ರು. ದೆನ್ ರಾಜ್ ಕಿಶೋರ್ ಸಮಿತಿ. ರಾಜ್ ಕಿಶೋರ್ ಸಮಿತಿ ರೈಲ್ವೆ ಖಾಸಗೀಕರಣಕ್ಕೆ ಸಂಬಂಧಪಟ್ಟಿತ್ತು. ಇದು ರೈಲ್ವೆ ವಿಚಾರ ತೆಗೆದುಕೊಂಡಾಗ ಈ ದೇಶದಲ್ಲಿ ಮೊದಲ ಬಾರಿಗೆ ರೈಲ್ವೆ ಸಂಪರ್ಕ ಆರಂಭ ಆಗಿದ್ದು 1853ರಲ್ಲಿ. ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಈ ದೇಶದಲ್ಲಿ ಮೊದಲ ಬಾರಿಗೆ ರೈಲ್ವೆ ಸಂಪರ್ಕ ಪ್ರಾರಂಭ ಆಗುತ್ತೆ. 1853ರಲ್ಲಿ ಅಂದಿನ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ ಕಾಲದಲ್ಲಿ ಮೊದಲ ಬಾರಿಗೆ ಮುಂಬೈ ಟು ಠಾಣಾವರೆಗೆ ಮೊದಲ ರೈಲನ್ನ ಓಡಿಸೋದ್ರ ಮುಖಾಂತರವಾಗಿ ಮೊದಲ ರೈಲ್ವೆ ಸಂಪರ್ಕ ಮಾರ್ಗ ಮುಂಬೈ ಟು ಠಾಣಾ ಅಂತ ಹೇಳಿ ಕರಿತೀವಿ. ಸುಮಾರು 34 ಕಿಲೋಮೀಟರ್ ಅಂತರದ ಒಂದು ಮಾರ್ಗ. ಈ ನಿಟ್ಟಿನಲ್ಲಿ ಲಾರ್ಡ್ ಡಾಲ್ಹೌಸಿಯನ್ನ ಫಾದರ್ ಆಫ್ ಇಂಡಿಯನ್ ರೈಲ್ವೆ, ಭಾರತದ ರೈಲ್ವೆ ಪಿತಾಮಹ ಅಂತ ಕೂಡ ನಾವು ಕರೆದಿದ್ದೀವಿ. ಈ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ನಾವು ಬಜೆಟ್ ಮಂಡನೆ ಮಾಡೋದು ಪ್ರತಿ ವರ್ಷ ರೈಲ್ವೆ ಬಜೆಟ್ ಅನ್ನ ಪ್ರತ್ಯೇಕವಾಗಿ ಮಂಡನೆ ಮಾಡ್ತಾ ಇದ್ವಿ, ಹಾಗೆ ಹಣಕಾಸಿನ ಬಜೆಟ್ ಅನ್ನ ಪ್ರತ್ಯೇಕವಾಗಿ ಮಂಡನೆ ಮಾಡ್ತಾ ಇದ್ವಿ. ಆದರೆ ಇತ್ತೀಚೆಗೆ ನಾವು ಎರಡನ್ನೂ ಕೂಡ ಮರ್ಜ್ ಮಾಡಿದ್ದೀವಿ. 2017-18ರಿಂದ 2 ಬಜೆಟ್ ಅನ್ನು ಕೂಡ ನಾವು ಮರ್ಜ್ ಮಾಡಿದ್ದೀವಿ. ಅದಕ್ಕೂ ಮುಂಚಿತವಾಗಿ ಈ ಒಂದು ರೈಲ್ವೆ ವಲಯ ಏನು ವಿಸ್ತಾರವಾಗಿ ಇದೆ, ಪ್ರಯಾಣಿಕರ ಒಂದು ಸಾಗಾಣಿಕೆ ಆಗಿರ್ಬೋದು, ಆನಂತರ ಸರಕು ಸರಂಜಾಮುಗಳ ಸಾಗಾಣಿಕೆ ಆಗಿರ್ಬೋದು, ದಿನೇ ದಿನ ವಿಸ್ತಾರ ಆಗ್ತಿರ್ತಕ್ಕಂಥ ಒಂದು ರೈಲ್ವೆ ವ್ಯವಸ್ಥೆಯನ್ನ ಅತ್ಯಂತ ಶುಚಿತ್ವವನ್ನು ಕಾಪಾಡೋದಕ್ಕೆ, ಹಾಗೆ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದಕ್ಕೆ ಈ ಒಂದು ರೈಲ್ವೆ ವ್ಯವಸ್ಥೆಯನ್ನ ಖಾಸಗೀಕರಣ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಬಂಡವಾಳವನ್ನು ನಾವು ಆಕರ್ಷಣೆ ಮಾಡಬಹುದು ಅಂತ ಹೇಳಿ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಅನ್ನು ಕೊಡ್ಲಿಕ್ಕೆ ಒಂದು ಕಮಿಟಿ ರಚನೆ ಮಾಡುತ್ತೆ. ಆ ಕಮಿಟಿಯ ಮುಖ್ಯಸ್ಥರಾಗಿ ಕೆಲಸ ಮಾಡಿದಂಥವ್ರು ರಾಜ್ ಕಿಶೋರ್ ಅಂತಕ್ಕಂಥವ್ರು. ದೆನ್ ನರಸಿಂಹನ್ ಸಮಿತಿ. ಇದು ಕೂಡ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ನರಸಿಂಹನ್ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಹಣಕಾಸು ಮತ್ತು ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆ. ಒಂದು ದೇಶದ ಆಡಳಿತ ವ್ಯವಸ್ಥೆಗೆ ಬೇಕಾಗಿರತಕ್ಕಂಥದ್ದು ಫೈನಾನ್ಷಿಯಲ್ ರಿಸೋರ್ಸಸ್. ಈ ನಿಟ್ಟಿನಲ್ಲಿ ನಮ್ಮ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ಇದೆ, ಹಾಗೆ ಬ್ಯಾಂಕಿಂಗ್ ಕ್ಷೇತ್ರ ಇದೆ. ಆ ಬ್ಯಾಂಕಿಂಗ್ ಕ್ಷೇತ್ರ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ಆಗಬೇಕಾದಂತಹ ಒಂದು ಬದಲಾವಣೆಗಳನ್ನ ತರೋದ್ರ ಮುಖಾಂತರವಾಗಿ ಹೆಚ್ಚಿನ ಆರ್ಥಿಕ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡುವ ಹಿನ್ನೆಲೆಯಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಕೇಂದ್ರ ಸರ್ಕಾರ ಹಣಕಾಸು ತಜ್ಞರಾದಂತಹ ನರಸಿಂಹನ್ ಅವರನ್ನ ನೇಮಕ ಮಾಡಿತು. ಅವರು ಕೊಟ್ಟಂತಹ ಒಂದು ವರದಿ ಅನುಸಾರವಾಗಿ ಆ ಒಂದು ಕ್ಷೇತ್ರದಲ್ಲಿ ಕೆಲವೊಂದು ಬದಲಾವಣೆ ಮಾಡುವುದನ್ನ ನಾವು ಗಮನಿಸ್ತೀವಿ. ದೆನ್ ದಿನೇಶ್ ಗೋಸ್ವಾಮಿ ಸಮಿತಿ. ಇದು ಕೂಡ ಈಗಾಗಲೇ IAS ಎಕ್ಸಾಮ್ ಕೂಡ ಕೇಳಿದ್ದಾನೆ, KS ಎಕ್ಸಾಮ್ ಕೂಡ ಕೇಳಿದ್ದಾನೆ. ದಿನೇಶ್ ಗೋಸ್ವಾಮಿ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಎಲೆಕ್ಷನ್ ರಿಫಾರ್ಮ್ಸ್, ಚುನಾವಣಾ ಸುಧಾರಣೆಗಳು ಅಂತೇಳಿ ಕರಿತೀವಿ. ಏನು ನಮ್ಮ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಇದೆ, ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಸೋದಕ್ಕೆ ಒಂದು ಚುನಾವಣಾ ಆಯೋಗ ಏನಿದೆ 1950 ಜನವರಿ 25 ಅದು ಅಸ್ತಿತ್ವಕ್ಕೆ ಬಂದಂಥದ್ದು.
ಆರ್ಟಿಕಲ್ 324 ಇಂದ ಆರ್ಟಿಕಲ್ 329 ವರೆಗೆ ಈ ಒಂದು ಚುನಾವಣಾ ಆಯೋಗದ ರಚನೆ, ಅಧಿಕಾರ ಮತ್ತು ಜವಾಬ್ದಾರಿ ಬಗ್ಗೆ ಭಾರತ ಸಂವಿಧಾನದಲ್ಲಿ ಮಾಹಿತಿಯನ್ನ ಉಲ್ಲೇಖಿಸಿದ್ದಾರೆ. ಈ ನಿಟ್ಟಿನಲ್ಲಿ 1950 ಜನವರಿ 25ರಂದು ಬಂದಿರತಕ್ಕಂಥ ಈ ಒಂದು ಚುನಾವಣಾ ಆಯೋಗ ಮೊದಲಿಗೆ ಪ್ರಾರಂಭದಲ್ಲಿ ಏಕಸದಸ್ಯ ಚುನಾವಣಾ ಆಯೋಗ ಆಗಿ ಆಫ್ಟರ್ 1993 ತ್ರಿಸದಸ್ಯ ಚುನಾವಣಾ ಆಯೋಗವಾಗಿ ಪರಿವರ್ತನೆ ಆಗಿದೆ. ಈ ಒಂದು ಚುನಾವಣಾ ವ್ಯವಸ್ಥೆಯಲ್ಲಿ ನಾವು ಆಯಾ ಸಂದರ್ಭಕ್ಕೆ ತಕ್ಕಾಗಿ ಇದೆಲ್ಲ ಒಂದು ಸುಧಾರಣೆ ಮಾಡಬೇಕು ಅಂತ ಹೇಳಿ ದಿನೇಶ್ ಗೋಸ್ವಾಮಿ ಅವರು ಕೂಡ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥದ್ದನ್ನ ಇನ್ನೊಂದು ರೀತಿಯಲ್ಲೂ ಕೂಡ ಕೇಳಿದ್ದಾನೆ. ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಮಾಡೋ ವೆಚ್ಚವನ್ನ ಕಡಿತಗೊಳಿಸಿ ಅದನ್ನು ನಿಯಂತ್ರಣಕ್ಕೆ ತಂದು ಸರ್ಕಾರವೇ ಆ ಒಂದು ವೆಚ್ಚವನ್ನು ಭರಿಸಬೇಕು ಅಂತ ಕೂಡ ತಮ್ಮ ವರದಿಯಲ್ಲಿ ವೀಕ್ಷಣೆ ಮಾಡಿರುವುದನ್ನ ನಾವು ಗಮನಿಸ್ತೇವೆ. ಆ ಒಂದು ಹಿನ್ನೆಲೆಯಲ್ಲಿ ದಿನೇಶ್ ಗೋಸ್ವಾಮಿ ಸಮಿತಿ ಪ್ರಮುಖವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಜನವರಿ 25 ಸ್ಥಾಪನೆಯಾಗಿರುವುದರಿಂದ ಜನವರಿ 25 ನಾವು ಪ್ರತಿ ವರ್ಷ ರಾಷ್ಟ್ರೀಯ ಮತದಾರ ದಿನ ಅಂತೇಳಿ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದಲ್ಲಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ದೆನ್ ರಾಜ್ ಮನ್ನಾರ್ ಸಮಿತಿ, ಇದು ಕೂಡ IAS ಅಲ್ಲಿ ಕೇಳಿದ್ದಾರೆ, KS ಎಕ್ಸಾಮ್ ಕೂಡ ಕೇಳಿದ್ದಾನೆ. ರಾಜ್ ಮನ್ನಾರ್ ಕಮಿಟಿಯನ್ನ, ರಾಜ್ ಮನ್ನಾರ್ ಕಮಿಟಿ ಕೇಂದ್ರ ಸರ್ಕಾರ ರಚನೆ ಮಾಡಿದಂತಹ ಕಮಿಟಿ ಅಲ್ಲ, ಬದಲಿಗೆ ತಮಿಳುನಾಡು ರಾಜ್ಯ ಸರ್ಕಾರ ರಚನೆ ಮಾಡಿದಂತಹ ಒಂದು ಕಮಿಟಿ 1969ರಲ್ಲಿ ಅದನ್ನು ರಚನೆ ಮಾಡಿತ್ತು. ಈ ಒಂದು ರಾಜ್ ಮನ್ನಾರ್ ಕಮಿಟಿಯ ಒಂದು ಶಿಫಾರಸು ಏನು ಅಂತಂದ್ರೆ 2 ಅವಧಿಗೆ ರಾಜ್ಯಪಾಲರನ್ನ ಒಂದೇ ರಾಜ್ಯಕ್ಕೆ ನೇಮಿಸುವಂತಿಲ್ಲ. ಅಂದ್ರೆ ರಾಜ್ಯಪಾಲ ಅಧಿಕಾರಾವಧಿ ಏನು 5 ವರ್ಷ ಇದೆ. ಅವರನ್ನ ನಾವೇನು 155ನೇ ವಿಧಿ ಪ್ರಕಾರ, ಸಂವಿಧಾನದ 155ನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಆದಂತವರು ಪ್ರತಿ ರಾಜ್ಯದಲ್ಲಿ ರಾಜ್ಯಪಾಲ ನೇಮಕ ಮಾಡ್ತಾರೆ. ಅವರ ಅಧಿಕಾರಾವಧಿ 5 ವರ್ಷ ಇದ್ದು ಕೂಡ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ. ರಾಷ್ಟ್ರಪತಿಯ ಇಚ್ಛೆ ಇರುವವರಿಗೆ ಅಧಿಕಾರ ಇರ್ತಾರೆ ಅಂತ ಹೇಳಿ ಒಂದು ಅವಧಿಗೆ ಅವರು ಅಧಿಕಾರವನ್ನು ಪೂರೈಸಿದ ನಂತರದಲ್ಲಿ ಮತ್ತೊಂದು ಅವಧಿಗೆ ಅದೇ ರಾಜ್ಯದಲ್ಲಿ 2ನೇ ಅವಧಿ ಕೂಡ ಅವ್ರನ್ನ ಕಂಟಿನ್ಯೂ ಮಾಡಬಾರ್ದು, ಇದರಲ್ಲಿ ಪಕ್ಷಪಾತಕ್ಕೆ ಅವಕಾಶ ಮಾಡಿಕೊಟ್ಟಾಗುತ್ತೆ ಅಂತೇಳಿ ತಮ್ಮ ಒಂದು ವರದಿಯಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಮತ್ತೊಂದು ರಾಜ್ ಮನ್ನಾರ್ ಸಮಿತಿಯನ್ನ ಇನ್ನೊಂದು ರೀತಿಯಲ್ಲಿ ಪ್ರಶ್ನೆ ಕೇಳಿರೋದು ಹೇಗೆ ಅಂತಂದ್ರೆ ಅಖಿಲ ಭಾರತ ಸೇವೆಗಳನ್ನ ರದ್ದುಗೊಳಿಸಬೇಕು ಅಂತ ಕೂಡ ಇದು ತನ್ನ ಒಂದು ವರದಿಯಲ್ಲಿ ನಿರೀಕ್ಷೆ ಮಾಡೋದು ನೋಡ್ತೇವೆ. ಅದನ್ನು ಕೂಡ ಈಗಾಗಲೇ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅಖಿಲ ಭಾರತ ಸೇವೆಗಳು ಅಂತ ಏನಿದೆ ಸಂವಿಧಾನದ 312ರಿಂದ 323ನೇ ವಿಧಿಯವರೆಗೆ ಆಲ್ ಇಂಡಿಯಾ ಸರ್ವಿಸಸ್ ಬಗ್ಗೆ ಏನ್ ಮಾಹಿತಿ ಇದೆ, ಆ ಅಖಿಲ ಭಾರತ ಸೇವೆಗಳನ್ನ ರದ್ದುಗೊಳಿಸಬೇಕು ಅಂತ ಕೂಡ ತನ್ನ ಒಂದು ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿರೋದನ್ನು ನಾವು ಗಮನಿಸ್ತೇವೆ. ಅಖಿಲ ಭಾರತ ಸೇವೆಗಳನ್ನ ರದ್ದುಗೊಳಿಸುವಂತೆ ಶಿಫಾರಸು ಮಾಡಿದ ಸಮಿತಿ ಯಾವುದೊಂದು ಕೂಡ ರಾಜ್ ಮನ್ನಾರ್ ಸಮಿತಿ ಅಂತಾನೆ ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ಇದು ತಮಿಳುನಾಡು ರಾಜ್ಯ ಸರ್ಕಾರ ರಚನೆ ಮಾಡಿದಂತ ಒಂದು ಕಮಿಟಿ ಆಗಿದೆ. ದೆನ್ ಮಾಧವ ಮೆನನ್ ಸಮಿತಿ, ಮಾಧವ ಮೆನನ್ ಸಮಿತಿ ಜಾಹೀರಾತುಗಳ ರೂಪುರೇಷೆಗೆ ಸಂಬಂಧಪಟ್ಟದ್ದು. ಇದು UPA ಸರ್ಕಾರದ ಅವಧಿಯಲ್ಲಿ ರಚನೆ ಅಂತ ಒಂದು ಸಮಿತಿ. ಅಂದ್ರೆ ನಾವೇನು ಸರ್ಕಾರ ಯಾವುದೇ ಒಂದು ಯೋಜನೆ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಸಂದರ್ಭದಲ್ಲಿ ಆ ಕಾರ್ಯಕ್ರಮದ ರೂಪುರೇಷೆಯನ್ನ, ಆ ಕಾರ್ಯಕ್ರಮದ ಅನುಕೂಲಗಳನ್ನ, ಆ ಕಾರ್ಯಕ್ರಮದ ಕ್ರೈಟೀರಿಯಾಗಳನ್ನ ಜನಸಾಮಾನ್ಯರಿಗೆ ತಿಳಿಸೋದಕ್ಕೆ ಜಾಹೀರಾತುಗಳ ರೂಪದಲ್ಲಿ ಅದನ್ನ ಪ್ರಚಾರ ಮಾಡ್ತಾರೆ. ಮೀಡಿಯಾ ಮೂಲಕ, ದೂರದರ್ಶನ ಮೂಲಕ, ಪತ್ರಿಕೆಗಳ ಮೂಲಕ. ಆ ಒಂದು ಜಾಹೀರಾತು, ಸರ್ಕಾರಗಳು ನೀಡುವಂತಹ ಒಂದು ಜಾಹೀರಾತು ಯಾವ ರೀತಿಯ ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕು, ಒಂದು ವೇಳೆ ಜಾಹೀರಾತು ಕೊಡುವಲ್ಲೂ ಕೂಡ ಏನಾದರೂ ಹಣದ ಒಂದು ದುರುಪಯೋಗ ಆಗುತ್ತಾ, ಆ ಜಾಹೀರಾತಿನ ಗುಣಮಟ್ಟ ಯಾವ ರೀತಿ ಇರಬೇಕು, ಪ್ರಸಾರ ಮಾಡುವಂತಹ ಒಂದು ಚಾನಲ್ ಯಾವ ರೀತಿಯಿಂದ ಮಾಡಬೇಕು ಅಂತೇಳಿ ಆ ಜಾಹೀರಾತುಗಳನ್ನ ಪ್ರಕಟಗೊಳಿಸುವ ಮುಂಚಿತವಾಗಿ ಅದರ ಒಂದು ಕ್ರೈಟೀರಿಯಾಗಳನ್ನ ರೂಪಿಸಿ ಅಂತೇಳಿ ಸರ್ಕಾರ ಒಂದು ಜವಾಬ್ದಾರಿಯನ್ನ ಮಾಧವ ಮೆನನ್ ಸಮಿತಿ ರಚನೆ ಮಾಡಿತು. ಅವರು ಕೊಟ್ಟಂತಹ ಒಂದು ವರದಿಯನ್ನ ಅನುಷ್ಠಾನಗೊಂಡಿರುವುದನ್ನ ನಾವು ಗಮನಿಸ್ತೇವೆ. ದೆನ್ KR ರಮೇಶ್ ಕುಮಾರ್ ಸಮಿತಿ, KR ರಮೇಶ್ ಕುಮಾರ್ ಕಮಿಟಿ ಇದು ಕರ್ನಾಟಕ ರಾಜ್ಯ ಸರ್ಕಾರ ನೇಮಕ ಮಾಡಿದಂತಹ ಒಂದು ಸಮಿತಿ. ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಇದನ್ನ ರಚನೆ ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಸುಧಾರಣೆ. ಅಂದ್ರೆ ನಮ್ಮಲ್ಲಿ ಏನು ಸ್ಥಳೀಯ ಸರ್ಕಾರದ ಒಂದು ವ್ಯವಸ್ಥೆ ಇದೆ, ಬ್ರಿಟಿಷ್ ಆಡಳಿತಾವಧಿಯಲ್ಲೇ ಲಾರ್ಡ್ ರಿಪ್ಪನ್ನ ಕಾಲಾವಧಿಯಲ್ಲೇ ಸ್ಥಳೀಯ ಸರ್ಕಾರಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟರು. ಅದರ ಲಾರ್ಡ್ ರಿಪ್ಪನ್ ನಾವು ಫಾದರ್ ಆಫ್ ಲೋಕಲ್ ಗೌರ್ಮೆಂಟ್ಸ್ ಅಂತ ಹೇಳಿ ನಾವು ಕರಿತೀವಿ, ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂತ. ಹಾಗೆ ಬ್ರಿಟಿಷ್ ಆಡಳಿತಾವಸ್ಥೆಯಲ್ಲೇ ಮೊದಲಿಗೆ 1687ರಲ್ಲಿ ಮೊದಲಿಗೆ ಈ ದೇಶದಲ್ಲಿ ಮದ್ರಾಸ್ ಕಾರ್ಪೊರೇಷನ್ ಸ್ಥಾಪನೆಯಾದಂಥದ್ದನ್ನು ನಾವು ಗಮನಿಸ್ತೇವೆ. ಈ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ನೇಮಕೊಂಡಂತ ಹಲವಾರು ಕಮಿಟಿಗಳಿದ್ದಾವೆ. ಅದರಲ್ಲಿ ಬಲವಂತರಾವ್ ಮೆಹ್ತಾ ಕಮಿಟಿಯ ಶಿಫಾರಸಿನ ಮೇರೆಗೆ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ್ವಿ. ಇದರಿಂದ ಬಲವಂತರಾವ್ ಮೆಹ್ತಾ ಅವರನ್ನ ನಾವು ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಅಂತ ಕರಿತೀವಿ. ಮೊದಲ ಬಾರಿಗೆ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಅನುಷ್ಠಾನಗೊಂಡಿದ್ದು ರಾಜಸ್ಥಾನದ ನಾಗೂರ್ ಅಂತಕ್ಕಂಥ ಒಂದು ಹಳ್ಳಿಯಲ್ಲೂ ಕೂಡ. ಇವೆಲ್ಲವೂ ಕೂಡ ಕೇಳಿರುವಂತಹ ಪ್ರಶ್ನೆ. ಇದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಅನುಷ್ಠಾನಕ್ಕೆ ಬಂತು. ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿ 1993ರಲ್ಲಿ ಏನು ಜಾರಿಗೆ ಬಂತು, P. ನರಸಿಂಹರಾವ್ ಪ್ರಧಾನಮಂತ್ರಿಯಾದ ಸಂದರ್ಭದಲ್ಲಿ ನಮ್ಮ ಏಪ್ರಿಲ್ 24, 1993ರಲ್ಲಿ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ 73ನೇ ತಿದ್ದುಪಡಿ ಜಾರಿಗೆ ಬಂದಾಗ ಆ 73ನೇ ತಿದ್ದುಪಡಿಯ ವ್ಯವಸ್ಥೆಯನ್ನ ನಮ್ಮ ರಾಜ್ಯದಲ್ಲಿ ನಾವು ಅಳವಡಿಸಿಕೊಂಡಿದ್ದು ಮೇ 10ನೇ ತಾರೀಕು 1993ರಲ್ಲಿ. ಅದು ಲಾಸ್ಟ್ ಕೇಸ್ ನಲ್ಲಿ ಕೇಳಿರುವಂತಹ ಪ್ರಶ್ನೆ. 73ನೇ ತಿದ್ದುಪಡಿ
ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಎಂದು ಜಾರಿಗೊಂಡಿತ್ತು ಅಂದ್ರೆ ಮೇ 10, 1993 ಜಾರಿಯಾಯಿತು. ಸನ್ಮಾನ್ಯ ಎಂ ವೀರಪ್ಪಮೊಯ್ಲಿ ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಅದು ಜಾರಿಯಾಯಿತು. ಹಾಗೆ ಎಂ ವೈ ಗೋರ್ಪಡೆ ಪಂಚಾಯತ್ ರಾಜ್ ಸಚಿವರಾಗಿ ಕೆಲಸ ಮಾಡಿದಂಥವ್ರು. ಆ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ 73ನೇ ತಿದ್ದುಪಡಿ ಪ್ರಕಾರ ಜಾರಿಯಾಗಿತ್ತು. ಇವತ್ತಿನವರೆಗೂ ಮುಂದುವರೆದು ಬಂದಿದೆ. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಲ್ಲಿ ಕೆಲವೊಂದು ಮೂಲಭೂತ ಸುಧಾರಣೆಗಳನ್ನ ಮಾಡಬೇಕು ಅಂತ ಹೇಳಿ ರಮೇಶ್ ಕುಮಾರ್ ಅವರು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಅದರ ಪ್ರಮುಖವಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಅಧಿಕಾರಾವಧಿ ಹಿಂದೆ ಅಧ್ಯಕ್ಷ ಉಪಾಧ್ಯಕ್ಷರ ಅಧಿಕಾರಾವಧಿ 30 ತಿಂಗಳಿತ್ತು. ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತಾನೆ ಇದ್ದು ಅಧಿಕಾರಕ್ಕೋಸ್ಕರವಾಗಿ ಅವೆಲ್ಲವನ್ನ ತಡೆಯಬೇಕು ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅಧಿಕಾರಾವಧಿಯನ್ನ 5 ವರ್ಷ ಅಂತೇಳಿ ಮಾಡಿದ್ರು. ಹಾಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ರಾಜ್ಯ ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ಕೊಡಬೇಕು ಅಂತೇಳಿ ಶಿಫಾರಸನ್ನು ಮಾಡಿದ್ರು. ಹೀಗೆ ಹಲವಾರು ಬದಲಾವಣೆಗಳನ್ನ ಮಾಡುವಂತ ನಿಟ್ಟಿನಲ್ಲಿ ವರದಿಯನ್ನ ರಮೇಶ್ ಕುಮಾರ್ ಅವರು ಕೊಟ್ಟದನ್ನ ನಾವು ಗಮನಿಸ್ತೇವೆ. ದೆನ್ NK ಪಾಟೀಲ್ ಸಮಿತಿ, ಇದು ಕೂಡ ನಮ್ಮ ರಾಜ್ಯ ಸರ್ಕಾರ ರಚನೆ ಮಾಡಿದ್ದು. ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ಅಪೌಷ್ಟಿಕತೆ ತಡೆ ಅಧ್ಯಯನ. ಅಪೌಷ್ಟಿಕತೆಯಿಂದ ಅಸಂಖ್ಯಾತ ಮಕ್ಕಳು ಏನು ಮರಣಕ್ಕೆ ತುತ್ತಾಗ್ತಾ ಇದ್ದಾರೆ ಬಾಲ್ಯಾವಸ್ಥೆಯಲ್ಲಿ. ಈ ಒಂದು ಅಪೌಷ್ಟಿಕತೆಯನ್ನ ತಡೆಯಬೇಕು, ಪೌಷ್ಟಿಕಾಂಶದ ಆಹಾರವನ್ನ ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿವೃತ್ತ ನ್ಯಾಯಮೂರ್ತಿ NK ಪಾಟೀಲ್ ನೇತೃತ್ವದ ಸಮಿತಿಯನ್ನು ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ರಚನೆ ಮಾಡಿ ಅದರ ವರದಿಯನ್ನ ಅನುಷ್ಠಾನಗೊಳಿಸಿದೆ. ದೆನ್ ಬಿಮಲ್ ಜಲನ್ ಸಮಿತಿ. ಬಿಮಲ್ ಜಲನ್ ಅಂತಕ್ಕಂಥವ್ರು ಫಾರ್ಮರ್ RBI ಗವರ್ನರ್, RBIನ ಗವರ್ನರ್ ಆಗಿ ಕೆಲಸ ಮಾಡುವಂತವರು ಬಿಮಲ್ ಜಲನ್. ಇವರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಮಾಡಿದ್ರು. ಉದ್ದೇಶ ಹೊಸ ಬ್ಯಾಂಕ್ಗಳ ಸ್ಥಾಪನೆ. ಈಗ ಬ್ಯಾಂಕಿಂಗ್ ವ್ಯವಸ್ಥೆ ಇರ್ತಕ್ಕಂಥದ್ದು ಖಾಸಗಿಯಾಗಿ ಕೂಡ ಕೆಲವೊಂದು ಬ್ಯಾಂಕ್ಗಳು ರಚನೆ ಆಗ್ತವೆ. ಎಕ್ಸಾಂಪಲ್ ICICI ಬ್ಯಾಂಕ್ ಆಗಿರ್ಬೋದು, ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಖಾಸಗಿ ಬ್ಯಾಂಕ್ಗಳು. ಈ ರೀತಿ ಖಾಸಗಿ ಬ್ಯಾಂಕ್ಗಳ ಸ್ಥಾಪನೆಗೆ ಸಂಬಂಧಪಟ್ಟ ಹಾಗೆ ಯಾವ ಹೊಸ ಮಾನದಂಡಗಳನ್ನು ನಾವು ರೂಪಿಸಬಹುದು, ಬ್ಯಾಂಕ್ಗಳಿಂದ ಗ್ರಾಹಕರಿಗೆ ಅನುಕೂಲ ಆಗಬೇಕು ಹೊರತು ಯಾವುದೇ ರೀತಿಯಾದಂತಹ ತೊಂದರೆ ಉಂಟಾಗಬಾರದು ಅಂತೇಳಿ ಹೊಸ ಬ್ಯಾಂಕ್ಗಳ ಸ್ಥಾಪನೆಗೆ ಯಾವ ಮಾನದಂಡವನ್ನ ರಚನೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಈ ನಿವೃತ್ತ RBI ಗವರ್ನರ್ ಆದಂತಹ ಬಿಮಲ್ ಜಲನ್ ನೇತೃತ್ವದಲ್ಲಿ ಕಮಿಟಿಯನ್ನ ರಚನೆ ಮಾಡಿದಂಥದ್ದು. ಡಾಕ್ಟರ್ ಚನ್ನವೀರ ಕಣವಿ ಸಮಿತಿ, ಇದು ಕರ್ನಾಟಕ ರಾಜ್ಯ ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ದು. ಚನ್ನವೀರ ಕಣವಿ ಸಮಿತಿ ಕಾರಣ ನಾಡಗೀತೆ ಕಲಿತ. ನಮ್ಮ ಕರ್ನಾಟಕದ ನಾಡಗೀತೆ ಏನಿದೆ ಆ ನಾಡಗೀತೆಯನ್ನು ಎಷ್ಟು ನಿಮಿಷದಲ್ಲಿ ಆಗಬೇಕು, ನಾಡಗೀತೆಯಲ್ಲಿ ಅನವಶ್ಯಕವಾದಂತಹ ವಿಚಾರಗಳನ್ನ ಯಾವುದನ್ನು ಕಡಿತಗೊಳಿಸಬೇಕು ಅಂತೇಳಿ ವರದಿ ಕೊಡಿ ಅಂತೇಳಿ ಹಿರಿಯ ಸಾಹಿತಿಯಾದಂತಹ ಕಣವೀರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದನ್ನು ನಾವು ಗಮನಿಸ್ತೀವಿ. ದೆನ್ ಈ ಶ್ರೀಧರನ್ ಸಮಿತಿ. ಈ ಶ್ರೀಧರನ್ ಅಂತ ಕೇಳಿದಾಗ ಈಗಾಗಲೇ ಹಲವಾರು ಬಾರಿ ಎಕ್ಸಾಮ್ ಕೇಳಿದ್ದಾರೆ. ಭಾರತದ ಮೆಟ್ರೋ ಪಿತಾಮಹ ಯಾರು ಅಂತಂದ್ರೆ ಈ ಶ್ರೀಧರನ್ ಅಂತ ಹೇಳ್ತಾ ಇರ್ತೀವಿ. ದೆಹಲಿಯ ಮೆಟ್ರೋ ಪಿತಾಮಹ ಅಂತೇಳಿ ನಾವು ಕರಿತೇವೆ. ಮೆಟ್ರೋ ರೈಲ್ಗೆ ಸಂಬಂಧಪಟ್ಟಾಗೆ ತಮ್ಮದೇ ಆದ ಒಂದು ಅದ್ವಿತೀಯ ಕೊಡುಗೆಯನ್ನು ಕೊಟ್ಟಿರತಕ್ಕಂಥವ್ರು. ಇವರ ನೇತೃತ್ವದಲ್ಲಿ ರೈಲ್ವೆ ಸಚಿವಾಲಯದಲ್ಲಿ ಪಾರದರ್ಶಕತೆ, ರೈಲ್ವೆ ಸಚಿವಾಲಯದಲ್ಲಿ ಆಗುವಂತಹ ಒಂದು ದುರುಪಯೋಗವನ್ನ ತಡೆಗಟ್ಟುವುದಕ್ಕೆ ಸಂಬಂಧಪಟ್ಟಾಗೆ ಪ್ರತಿಯೊಂದು ವ್ಯವಹಾರವೂ ಕೂಡ ಟ್ರಾನ್ಸ್ಪರೆನ್ಸಿ ಆಗಿರಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ವರದಿಯನ್ನು ಕೊಡಿ ಅಂತೇಳಿ ಕೇಂದ್ರ ಸರ್ಕಾರ ಇವರ ನೇತೃತ್ವದಲ್ಲಿ ಕಮಿಟಿಯನ್ನು ರಚನೆ ಮಾಡೋದನ್ನ ನಾವು ಗಮನಿಸ್ತೇವೆ. ಇದಿಷ್ಟೂ ಕೂಡ ಭಾಗ 1ರಲ್ಲಿ ನಾವು ಕೆಲವೊಂದು ಸಮಿತಿಗಳು ಮತ್ತು ಮುಖ್ಯಸ್ಥರು ಅದಕ್ಕೆ ಯಾವ ತಿಂಗಳಿನಲ್ಲಿ ರಚನೆ ಮಾಡುವುದನ್ನ ಈ ಒಂದು ತರಗತಿಯಲ್ಲಿ ನಾನು ನಿಮಗೆ ಪ್ರಸ್ತಾಪಿಸಿದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಯಾವುದೇ ರೀತಿಯಾದಂತಹ ಸಂದೇಹ, ಪ್ರಶ್ನೆಗಳಿದ್ರೆ ನೀವು YouTube ಕಮೆಂಟ್ ಬಾಕ್ಸ್ ನಲ್ಲಿ ಅದನ್ನ ಮೆನ್ಷನ್ ಮಾಡಬಹುದು.